ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಆಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರಶ್ನೆ ಮಾಡಿದರೆ ಹಲ್ಲೆ ಮಾಡ್ತಾರೆ. ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್. ಯಾರ ಗಮನಕ್ಕೂ ತರದೆ ಕಾಮಗಾರಿಗೆ ಸ್ವತಃ ಅವರೇ ಚಾಲನೆ ಕೊಡ್ತಾರೆ. ಬಸವ ಕಲ್ಯಾಣ ಜನತೆ ಎಚ್ಚರಗೊಳ್ಳಬೇಕು. ಶಾಸಕರ ಮೇಲೆ ಗಂಭೀರ ಆರೋಪ ಮಾಡಿದ ಆನಂದ್ ಪಾಟೀಲ್. ಎಟಿಎಂ ದರೋಡೆ ನಡೆದು 1 ವಾರ ಕಳೆದರೂ ಕೂಡ ಇಂದಿಗೂ ಆರೋಪಿಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ನನ್ನ ಮೇಲೆ ದುಷ್ಕರ್ಮಿ ಗುಂಡು ಹಾರಿಸಿದಾಗ ಗಾಡಿ ಡ್ರೈವರ್ ಮತ್ತು ಗನ್ಮ್ಯಾನ್ ಇರಲಿಲ್ಲ. 2 ಬಾರಿ ಗುಂಡು ಹಾರಿಸಿದ್ರು, ನಾನು ತಪ್ಪಿಸಿಕೊಂಡೆ. 3ನೇ ಬಾರಿಗೆ ನನ್ನ ಎದೆಗೆ ಗುಂಡು ಹಾರಿಸಿದ. ನನಗೆ ಪುನರ್ಜನ್ಮ ಆಗಿದೆ. ಗುಂಡೇಟು ತಿಂದ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ. ಬಾಲ್ಕಿ ತಾಲೂಕಿನ ಕೇಸರ್ ಜವಳಗ ಪಿಕೆಪಿಎಸ್ ಅಧ್ಯಕ್ಷರಾಗಿ ಧರ್ಮವೀರ್ ಪಾಟೀಲ್, ಉಪಾಧ್ಯಕ್ಷರಾಗಿ ಜನಾರ್ದನ್ ಭೀಮರಾವ್ ಆಯ್ಕೆ. ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿದ ಸಮಸ್ತ ಗ್ರಾಮದ ಮುಖಂಡರು. ರೈತ ಪರ ನಿಲ್ಲುವ ಭರವಸೆ ನೀಡಿದ ಅಧ್ಯಕ್ಷ ಉಪಾಧ್ಯಕ್ಷರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡಿದರೆ ಅಂಥವರ ಮೇಲೆ ಹಲ್ಲೆ ಮಾಡ್ತಾರೆ ಎಂದು ಕೊಹಿನೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಆನಂದ್ ಪಾಟೀಲ್ ಅವರು ಶಾಸಕ ಶರಣು ಸಲಗರ್ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಬಸವ ಕಲ್ಯಾಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶಾಸಕ ಶರಣು ಸಲಗರ್ ಅವರು ಕಾಮಗಾರಿಗಳನ್ನು ಯಾರ ಗಮನಕ್ಕೂ ತರದೆ ಸ್ವತಃ ತಾವೇ ಚಾಲನೆ ಕೊಡ್ತಾರೆ. ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿ, ನಮಗೇನು ಅದರ ಬಗ್ಗೆ ಬೇಜಾರಿಲ್ಲ, ಕಿಂಚಿತ್ತು ಬೇಜಾರಿಲ್ಲ. ಆದರೆ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಬೇಕಾದ್ರೆ ಅದಕ್ಕೊಂದು ನೀತಿ ನಿಯಮ ಅನ್ನುವಂಥದ್ದು ಇರುತ್ತೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇರಬೇಕು, ಮುಖಂಡರು ಇರಬೇಕು, ಜನಪ್ರತಿನಿಧಿಗಳು ಇರಬೇಕಾಗುತ್ತೆ. ಆದರೆ ಯಾರಿಗೂ ಕರೆಯದೆ ಕಾಮಗಾರಿಗೆ ಚಾಲನೆಯನ್ನು ನೀಡ್ತಾರೆ. ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಇಲಾಖೆದಿರಲಿ ಅದನ್ನು ಅವರೇ ಮಾಡಿಸ್ತಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಕೂಡ ಅವರು ಆನಂದ್ ಪಾಟೀಲ್ ಅವರು ಮಾಡಿದ್ದಾರೆ. ಹೆಸರು ಮಾತ್ರ ಬೇರೆ ಬೇರೆ ಇಲಾಖೆಯದಾಗಿರುತ್ತೆ, ಆದರೆ ಕೆಲಸ ಮಾತ್ರ ಶರಣು ಸಲಗರ್ ಅವರದೇ ಮಾಡ್ತಾರೆ. ಹೀಗೆ ಏಕೆ ಎಂದು ಪ್ರಶ್ನೆ ಮಾಡಿದರೆ ಸ್ವತಃ ನನ್ನ ಮೇಲೆ ಅವರು ಹಲ್ಲೆ ಮಾಡಿದ್ದಾರೆ ಮತ್ತು ಮಾಡಿಸಿದ್ದಾರೆ ಎನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಆನಂದ್ ಪಾಟೀಲ್ ಅವರು ಬಸವ ಕಲ್ಯಾಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. DC ಮೇಡಮ್ ಅವರು ಇದ್ರದ್ದು ಅಧ್ಯಕ್ಷತೆ ಇರ್ತಾರೆ. ನಿರ್ಮಿತಿ ಕೇಂದ್ರದ ಅಧ್ಯಕ್ಷತೆ DC ಮೇಡಮ್ ಅವರು ಇರ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಜೈಗಳು ಏನು ಮಾಡ್ತಾ ಇದ್ದಾರೆ, AW ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸ್ವತಃ ಅವರೇ ಕೆಲಸ ಮಾಡ್ತಾರೆ ಅಂತಂದರೆ ಅದರಲ್ಲಿ ಹೆಂಗೆ ಯಾವುದೇ ಲೀಡರ್ ಇರಲಿ, ಅದು ನಾನೇ ಆಗಿರಲಿ ಮತ್ತೊಬ್ಬರಾಗಲಿ, ಲೀಡ್ರ್ ಕೆಲಸ ಮಾಡೋರಲ್ಲಿ ಅಲ್ಲಿ ಸಂಶಯನೇ ಇಲ್ಲ. ನಾವು ದುಡ್ಡು ಉಳಿಸೋ ಚಕ್ಕರ್ನಲ್ಲೇ ಇರ್ತೀವಿ. ಅದಕ್ಕೆ ದುಡ್ಡು ಉಳಿಸಿ ಬೇರೆ ವ್ಯಾಯಾಮ ಮಾರ್ಗದಲ್ಲಿ ಹೋಗೋ ಚಾನ್ಸಸ್ ಭಾಳ ಇದ್ದಾವೆ. ಅದಕ್ಕೆ ಸ್ವತಃ ಗುತ್ತೇದಾರ ಅಥವಾ ನಿರ್ಮಿತಿ ಕೇಂದ್ರದವರೇ ಬಂದು ಮಾಡಬೇಕು ಅಂತ ಉದ್ದೇಶದಿಂದ ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ನಮ್ಮ ಮೇಲೆ ಡೈರೆಕ್ಟ್ ನೇರವಾಗಿ ಹಲ್ಲೆ ಮಾಡ್ತಾರೆ. ಶರಣು ಸಲಗರ್ ಅವರು ಅಪವಾಚ್ಯ ಶಬ್ದದಲ್ಲಿ ಮಾತಾಡ್ತಾರೆ. ನೀನು ನೋಡ್ಕೋತೀನಿ, ನೀನು ಯಾವಾಗಲೂ ನಮ್ಮ ಜೊತೆ, ನಾನು ಯಾವಾಗಲೂ ವಿರುದ್ಧ ನಿಂದಿರ್ತಾ ಇದ್ದಿ, ನೀನು ನೋಡ್ಕೋತೀನಿ ಅನ್ನೋ ಮಾತಾಡಿದ್ರು. ಅದ್ರ ಜೊತೆಗೆ ಅವ್ರ ಜೊತೆ ಸಂಗಡಿಗರು ಸೂರ್ಯಕಾಂತ್ ಚಿಲ್ಲಬಟ್ಟಿ ಡೈರೆಕ್ಟ್ ಕಾಲರ್ ಹಿಡ್ಕೊಂಡು ನಮ್ಮ ಕಾಲರ್ ಹಿಡಿದು ನಮಗೆ ಹೊಡೆಯುವಂಥ ಪ್ರಯತ್ನ ಮಾಡಿದರು. ಅದ್ರ ಜೊತೆಗೆ ಸಂಜು ಮೂಲ್ಗೆ ಅಂತ ಅವರು ಇದ್ದರು. ಅವ್ರ ಜೊತೆಗೆ 4-5 ಜನ ನಮ್ಮ ಊರದವ್ರು ಇದ್ದರು. ಶಿವಶರಣಪ್ಪ ಸಂತಾಜಿ ಅಂತ, ಅವರಂತೂ ಅಂಥ ಶಬ್ದಗಳು ಕೇಳಿದರೆ ಚಪ್ಪಲಿಲೇ ಹೊಡೆಯೋದಂಥ ಮಾತು ಅವೆಲ್ಲ ಮಾತಾಡಿದ್ರೆ ಯಾವುದೋ ಅದು ನಾವು ಮಾತಾಡೋಂಗಿಲ್ಲ ಮೀಡಿಯಾನಲ್ಲಿ. ಅಂಥ ಭಾಳ ಅವಾಚ್ಯ ಶಬ್ದಗಳು ಇದು ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಇದಕ್ಕೆಲ್ಲ ಖಂಡಿಸ್ತೀವಿ. ಈಗ ಮುಂದೆ ಇಂಥ ಹೋರಾಟಗಳು ನಾವು ಕೆಲಸ ನಿಂತು ಮಾಡ್ಕೋಬೇಕು. ನಾವೆಲ್ಲರೂ ಕೆಲಸ ನಮ್ಮ ಊರಿನ, ನಮ್ಮ ಸುತ್ತಮುತ್ತ ಊರಿದವರು ಅಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲರೂ ನಾವು ಎದುರು ನಿಂತು ಎಸ್ಟಿಮೇಟ್ ತೊಗೊಂಡು ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿಕೊಂಡು ಮಾಡೋಣ. ಮತ್ತು ಇದೇ ರೀತಿ ನಿರ್ಮಿತಿ ಕೇಂದ್ರದವ್ರು ನೀವು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಖುದ್ದಾಗಿ ಬಂದು ಮಾಡಿದ್ರೆ ಮಾತ್ರ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ನಾವು, ಇಲ್ಲದ್ರೆ ನಾವು ಮಾಡಿಕೊಡಲ್ಲ. ಯಾಕಂದರೆ ಇದು ಕೆಲಸ ಯಾರ ಅಪ್ಪಂದಲ್ಲ, ಇದು ಸರ್ಕಾರದ ಕೆಲಸ. ನಿರ್ಮಿತಿ ಕೇಂದ್ರಕ್ಕೆ ಹೋಗಿದೆ. ನಿರ್ಮಿತಿ ಕೇಂದ್ರ ಸ್ವತಃ ಅಲ್ಲಿ 1 crore ಹೆಂಗಿದೆ ಅಂದರೆ, ನಮ್ಮ ಇದು ಟೆಂಡರ್ ಆಗುವಾಗ 1 crore ಹೆಚ್ಚಿಗಿದ್ದರೆ ಸ್ವತಃ ಜೈ ಸೈಟ್ ಮೇಲೆ ಇರಬೇಕು ಅಂತಿದೆ, ರೂಲ್ಸ್ ಇದೆ. ಆ ಸ್ವತಃ ಸೈಟ್ ಮೇಲೆ ಜೈ ಇರಬೇಕು, ಅವ್ರದ್ದಂಥ ಅವರು ಗುತ್ತೇದಾರ ಇರಬೇಕು, ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇರಬೇಕು. ಆವಾಗ ಮಾತ್ರ ಕೆಲಸ ಸ್ಟಾರ್ಟ್ ಮಾಡಬೇಕು. ಮತ್ತು ಸುಮ್ಮನೆ ಯಾವುದಾದ್ರೂ ಅವರು ಶರಣು ಸಲಗರ್ ಜನರು ಬಂದು ಅಲ್ಲಿ ಮಾಡ್ತಾರೆ ಅಂತಂದರೆ ಅಲ್ಲಿ ಅವ್ಯವಹಾರ ಆಗೋದು ಖಂಡಿತ ನಮ್ಗೆ ಗೊತ್ತೇ ಆಗುತ್ತೆ. ಮತ್ತು ಇದೇ ರೀತಿ 70 to 80 crores ಕೆಲಸ ಅವರೇ ಖುದ್ದು ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಇಂಡೈರೆಕ್ಟ್ಲಿ ಹೆಸರು ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಬೇರೆ ಬೇರೆ, ಬಟ್ ಕೆಲಸ ಮಾಡೋದು ಅವರೇ. ಇದರಲ್ಲಿ ಅವ್ಯವಹಾರ ಆಗೋದು ಗ್ಯಾರಂಟಿ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ,
ಸೂಕ್ತ ತನಿಖೆ ಮಾಡಬೇಕು ಮತ್ತು ನಮ್ಮ ಮೇಲೆ ಹಲ್ಲೆ ಮಾಡಿದ್ರಂಥ ಕ್ರಮ ತೊಗೊಳ್ಬೇಕು ಅಂತೇಳಿ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. PSI ಮೇಡಮ್, CPS ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾವು ತಿಳ್ಕೊತೀನಿ. ಅದೇ ರೀತಿ ಇಂಥ ಕೆಲಸಕ್ಕೆ ಇಂಥ ಪ್ರಚೋದನೆ ಕಾರ್ಯಕ್ಕೆ ನಾವು ಖಂಡಿಸ್ತೀವಿ. ಶರಣು ಸಲ್ಗರ್ ಖುದ್ದಾಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ, ನನ್ನಂಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಬೇರೆ ಆಮ್ ಜನತೆ ಏನಿದೆ ಪರಿಸ್ಥಿತಿ ಅಂತ ತಿಳ್ಕೊಬೇಕು ನಾವು. ವೋಟರ್ಸಿಗೆ ಏನು ಮಾಡ್ತಾರೆ, ನಮ್ಮಂಥ ಲೀಡರ್ಸ್ಗಳಿಗೆ ಇಂಥ ಪರಿಸ್ಥಿತಿ ಇದೆ ಅಂದರೆ ಯಾರು ಕೇಳೋಂಗಿಲ್ಲ ಅವ್ರ ಮಾತಿಗೆ. ಯಾರು ಕೇಳ್ತಾರೆ ಅವ್ರಿಗೆ ಹೊಡೆಯೋದು ಬಡಿಯೋದು ಈ ಥರ ಮಾಡ್ತಾಯಿದ್ದಾರೆ. ಅವರು ಧಮಕಿ ಹಾಕ್ತಾರೆ ಡೈರೆಕ್ಟಾಗಿ. ಅದಕ್ಕೆ ಈಗಾಗಲೇ ಅವರು ಈಗ ನೋಡಿದ್ದೀವಿ ನಾವು ಸೊಸೈಟಿ ಎಲೆಕ್ಷನ್ನಲ್ಲೂ ಅಲ್ಲಿ ಇಲ್ಲಿ ಬಿ ಜೆ ಪಿ ನಡುವೆ ಜಗಳ ಹಚ್ಚೋದು, ಎಲ್ಲ ಫಂಡಿಂಗ್ ಕೊಡೋದು, ಈ ಥರ ಮಾಡಿದ್ದಾರೆ. ಶಾಂತಿ ಅನ್ನೋದು ಒಂದು ಕಳ್ಕೊಳ್ಳೋಂಗೆ ಮಾಡಿಟ್ರೆ ಬಸವ ಕಲ್ಯಾಣದಲ್ಲಿ ಆ ಪರಿಸ್ಥಿತಿ ಅಂದಿಟ್ಟರೆ ಅದಕ್ಕೆ ದಯವಿಟ್ಟು ಎಲ್ಲ ಜನತೆ ಎಚ್ಚರಿಸ್ಕೊಳ್ಬೇಕು. ಇಂಥ ಒಂದು ಕೆಲಸಕ್ಕೆ ನಾವು ಒಳ್ಳೆ ರೀತಿ ಸಹಕಾರ ಮಾಡಿ ಒಳ್ಳೆ ಕೆಲಸ ಮಾಡಿಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಅದೇ ರೀತಿ ನಾವು ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನಾವೆಲ್ಲರೂ ಎಚ್ಚರಿಸಿ ಇಂಥ ಕೆಲಸಕ್ಕೆ ನಾವು ಪ್ರೇರಣೆ ಕೊಡೋದೆ ಇಂಥ ಒಂದು ಕಳಪೆ ಕಾಮಗಾರಿಗೆ ನಾವು ಪ್ರೇರಣೆ ಕೊಡದೆ ನಾವು ವಿರೋಧಾಗಿ ನಿಂತು ನಾವೆಲ್ಲರೂ ಇರ್ತೀವಿ. ನಿಮ್ಮ ಜೊತೆ ಏನೇ ಇದ್ದರೂ ನಾವೆಲ್ಲರೂ ಫೈಟ್ ಮಾಡೋಣ ಮತ್ತು ಒಳ್ಳೆ ಕೆಲಸ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 6:45 ಸುಮಾರು, ನಿನ್ನೆ 6:45 6:50 ಸುಮಾರು ಬಂದರು ಅವರು ಡೈರೆಕ್ಟಾಗಿ. ನಾವು 5 ಗಂಟೆಯಿಂದ ಅಲ್ಲೇ ಇದ್ದೀವಿ ಸೈಟ್ ಮೇಲೆ. ಅದು ಫೈಬರ್ ಕಟ್ಟಾಗಿತ್ತು, ಫೈಬರ್ ರಿಪೇರಿ ಮಾಡೋಕ್ಕೆ ನಾವು ಹೋಗಿದ್ವಿ. ಅವ್ರು ಫೈಬರ್ದವ್ರು ಕಂಪ್ಲೇಂಟು ಕೊಡ್ತೀನಿ ಅಂದರು. ಬಟ್ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅದೂ ಗೊತ್ತಿರಲಿಲ್ಲ ಅವರಿಗೆ. ಯಾಕಂದರೆ ಅದು ಡಿಪಾರ್ಟ್ಮೆಂಟ್ ಯಾವ್ದು ಕೆಲಸ ಮಾಡ್ತಾಯಿದೆ ಅಲ್ಲಿ ಒಂದು ನೇಮ್ ಬೋರ್ಡ್ ಇರಲಿಲ್ಲ, ನಮ್ದು ಒಂದು ಬ್ಯಾರಿಕೇಡ್ ಇರಲಿಲ್ಲ, ಒಂದು ಯಾವುದೇ ರೀತಿಯಿಂದ ಯಾವುದು ಸೇಫ್ಟಿ ಪ್ರಿಕಾಷನ್ಸ್ ಇರಲಿಲ್ಲ. ಅವರು ಹಾಗೆ ರೀತಿ JCP ತಂದು ಕೆಲಸ ಮಾಡೋದ್ರಿಂದ ಪೈಪ್ಲೈನು ಕಟ್ಟಾಯಿತು, ವೈರ್ ಕಟ್ಟಾಯಿತು, ಎಲ್ಲ ಕಟ್ಟಾಯಿತು. ನಮ್ಮದು ATM ಬಂದಿತ್ತು, ನಮ್ಮದು ಎಲ್ಲ ರೀತಿಯಲ್ಲಿ ತೊಂದರೆ ಆಗಿದೆ ನಮಗೆ. ಅದಕ್ಕೆ ನಾವು ಕೇಳಕ್ಕೆ ಹೋದರೆ ಈ ಥರ ಧಮಕಿ ಮಾಡ್ತಾರೆ. ಅಂದರೆ ಸುಮಾರು 7 ಗಂಟೆಗೆ ಸುಮಾರು ಅವ್ರು ಬಂದು ಖುದ್ದಾಗ ಗಾಡಿಲಿಂದ ಇಳಿದು ನೀನು ನೋಡ್ಕೋತೀನಿ ಮಗನ, ನೀನು ಪ್ರತಿಯೊಂದು ವಿಷಯದಾಗ ನಾನು ನಡು ಬರ್ತಾಯಿದ್ದಿ, ನೀನು ನೋಡ್ಕೋತೀನಿ ನಾಳೆ ಅಂತ ನಾವು ಮಾತಾಡಿದರು. ಅದೇ ರೀತಿ ನಾವು ಅವ್ರ ಜೊತೆ ಸಂವಾದ ಮಾಡೋವರೆಗೆ ಜನವರಿ 16ರಂದು ಬೀದರ್ನ ಶಿವಾಜಿ ಚೌಕ್ ಎದುರುಗಡೆ ಇರುವಂತಹ SBI ATMನಲ್ಲಿ ಒಂದು ಹಣ ತುಂಬುವಂಥ ಸಂದರ್ಭದಲ್ಲಿ ಬಹಳ ಭೀಕರವಾಗಿ ದರೋಡೆ ನಡೆದಿದೆ. ದುಷ್ಕರ್ಮಿಗಳು 2 ಜನ ಬಂದು ಆ ಒಂದು ATM ಸಿಬ್ಬಂದಿ ಗಿರಿ ವೆಂಕಟೇಶ್ ಅವರನ್ನ ಈಗಾಗಲೇ ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಇನ್ನೋರ್ವ ಒಂದು ಗಂಭೀರ ಆರೋಪ, ಒಂದು ಗಂಭೀರ ಇದರಲ್ಲಿ ಅಪಾಯದಲ್ಲಿದ್ದು ಹೈದರಾಬಾದ್ನಲ್ಲಿ ಶಿವಕುಮಾರ್ ಎನ್ನುವಂಥವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜನವರಿ 16ರಂದು ಈ ಒಂದು ಹಲ್ಲೆ ನಡೆದಿದೆ. ಆ ಒಂದು ಆನಂದ್ ಅವರು, ಶಿವಕುಮಾರ್ ಅವರು ಈಗಾಗಲೇ ಅವರಿಗೆ ಮಾತಾಡಿಸಿದ್ದಾರೆ ಹೈದರಾಬಾದ್ನ ಒಂದು ಚಿಕಿತ್ಸೆ ಪಡೆಯುವಂತಹ ಒಂದು ಆಸ್ಪತ್ರೆಯಲ್ಲಿ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಜನವರಿ 16ರಂದು ಒಂದು ಜೀವನದ ಒಂದು ಬೀದರ್ನಲ್ಲಿ ATM ದರೋಡೆ ಮತ್ತು ಗಿರಿ ವೆಂಕಟೇಶ್ ಕೊಲೆ ಮಾಡಿ ದುಷ್ಕರ್ಮಿಗಳು 83 ಲಕ್ಷವನ್ನು ಕೊಳ್ಳೆ ಹೊಡಿತಾರೆ. ಈ ದುಷ್ಕರ್ಮಿಗಳು ಓಡಿ ಹೋದರೂ ಕೂಡ ಇಂದಿಗೂ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಮಾತ್ರ ಸಾಧ್ಯವಾಗಿಲ್ಲ. ಆದರೆ ಅಂದು ಗುಂಡೇಟು ತಿಂದ ಇನ್ನೋರ್ವ ATM ಸಿಬ್ಬಂದಿ ಶಿವಕುಮಾರ್ ಅವರು ಚಿಕಿತ್ಸೆ ಪಡೆದ ನಂತರ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಪುನರ್ಜನ್ಮ ಆಗಿದೆ. ಅಂದು ATMಗೆ ಹಣ ತುಂಬುವ ಸಂದರ್ಭದಲ್ಲಿ ದುಷ್ಕರ್ಮಿಗಳು ನನ್ನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಡ್ರೈವರ್ ಕೂಡ ಇರಲಿಲ್ಲ, ಆಮೇಲೆ ಗನ್ಮ್ಯಾನ್ ಕೂಡ ಇರಲಿಲ್ಲ ಎಂದು ಶಿವಕುಮಾರ್ ಹೇಳಿದ್ದಾರೆ. ದುಷ್ಕರ್ಮಿಗಳು 2-3 ಬಾರಿ ನನ್ನ ಮೇಲೆ ಗುಂಡನ್ನು ಹಾರಿಸಿದ್ರು, ನನಗೆ ಅದು ಹತ್ತಲಿಲ್ಲ. ಕೊನೆಯ ಬಾರಿ ನೇರವಾಗಿ ನನ್ನ ಎದೆಗೆ ಗುಂಡು ಹಾರಿಸಿಬಿಟ್ರು. ಬೀದರ್ದ ಒಂದು ದೇವರ ದಯೆಯಿಂದ ಈಗ ನಾನು ಹುಷಾರಾಗಿದ್ದೇನೆ ಎನ್ನುವಂಥ ಮಾತನ್ನು ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸಾರ್ವಜನಿಕರ ದುಡ್ಡು ಉಳಿಸಲಿಕ್ಕೆ ಹೋಗಿ ಸ್ವತಃ ಗುಂಡೇಟು ತಿಂದು ತ್ಯಾಗ ಮಾಡಿರುವಂಥ ಶಿವಕುಮಾರ್ ಅವರು ಸಾಕಷ್ಟು ವಿಷಯಗಳನ್ನು ಮಾತನಾಡಿಸಿದಾಗ ಅವರು ಹೇಳಿದ್ದಾರೆ. ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಜನವರಿ 16ರಂದು ನಡೆದಿದೆ ಅಂದರೆ ಇವತ್ತು 23, 7 ದಿವಸಗಳು ಅಂದರೆ ಒಂದು ವಾರನೇ ಕಳೆದೋಯ್ತು. ಇವತ್ತಿಗೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಇಂದಿಗೂ ಕೂಡ ಅವರನ್ನು ಬಂಧಿಸಲಿಕ್ಕೆ ಸಾಧ್ಯವಾಗಿಲ್ಲ. ಸ್ವತಃ ಜನನಿಬಿಡ ಪ್ರದೇಶದಿಂದಲೇ ಹಾಡು ಹಗಲೇ 11 ಗಂಟೆಗೆ ದರೋಡೆಯನ್ನು ಮಾಡಿ ಆ ಬಾಕ್ಸನ್ನು ಬೈಕಿನ ಒಂದು ಮುಂಭಾಗದಲ್ಲಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡು ಪೊಲೀಸರ ಎದುರುಗಡೆಯಿಂದಲೇ ಕೂಡ ಔಟರ್ ರಿಂಗ್ ರೋಡ್ನಿಂದ ಅವರು ಓಡಿ ಹೋಗ್ತಾರೆ, ಬಾರ್ಡರನ್ನು ದಾಟ್ತಾರೆ ಅಂತಂದರೆ ಆ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾರ ಬಗ್ಗೆಯೂ ಕೂಡ ಪೊಲೀಸರ ಬಗ್ಗೆ ಭಯವೇ ಇಲ್ಲದಂತಾಗಿದೆ ಅನ್ನುವಂಥ ಮಾತನ್ನು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ಟ್ರಿಕ್ಟ್ ಆಫೀಸರ್ಗಳನ್ನು ಕೂಡ ಅವರು ಹಿಂದೆ ಮಾಡಿ ಹೋಗಿರ್ತಕ್ಕಂಥ ಒಂದು ಸ್ಟ್ರಿಕ್ಟ್ ಆಫೀಸರ್ಗಳನ್ನು ಕೂಡ ನೆನೆಸ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಂದಿದೆ. ನಿಜಕ್ಕೂ ಕೂಡ ಒಂದು ವಾರ ಆಯಿತು. ಆರೋಪಿಗಳನ್ನು ಬಂಧಿಸಬೇಕು, ಅವರನ್ನು ಕರೆತರಬೇಕು, ಅವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥ ಆಕ್ರೋಶ ಆ ಒಂದು ಜನರ ಮನದಲ್ಲಿದೆ. ಇಂಥವರ ಮಧ್ಯೆ ಶಿವಕುಮಾರ್ ಎನ್ನುವಂತಹ ಒಬ್ಬ
ಪ್ರಾಮಾಣಿಕ ಒಬ್ಬ ಕೆಲಸಗಾರ. ಆತ ಗುಂಡೇಟು ತಿಂದು ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿದರೆ ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾದರೆ ಶಿವಕುಮಾರ್ ಅವರು ಏನೇನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಏನೇನಾಯ್ತು ಏನೋ ನೆನಪದ? ತಗೊಂಡು ಬಂದೆವು. ಟ್ರಂಕ್ ತೊಗೊಂಬಂದಿರಿ? ಟ್ರಂಕ್ ತಗೊಂಡು ಬಂದೆವು. ಶೂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಡೈರೆಕ್ಟ್ ಅಟ್ಯಾಕ್ ಮಾಡ್ಯಾನ? ಡೈರೆಕ್ಟ್ ಅಟ್ಯಾಕ್ ಮಾಡೋಣ. ಗನ್ಮ್ಯಾನ್ ಇಲ್ಲ, ಡ್ರೈವರ್ ಇಲ್ಲ ನಮ್ಮದು. ನಿಮ್ಮ ಗನ್ಮ್ಯಾನ್ ಇದ್ದಿಲ್ಲ, ಡ್ರೈವರ್ ಇದ್ದಿಲ್ಲ, ಎಕ್ದಮ್ ಅಟ್ಯಾಕ್ ಆಗ್ಯದ? ಎಕ್ದಮ್ ಅಟ್ಯಾಕ್ ಆಗ್ಯದ. ಓಕೆ. ಅವ ನಂಗೆ ಟ್ರೈ ಮಾಡೋಣ ಶೂಟ್ ಮಾಡೋಕೆ. ಗೋಲಿ ಅದ್ರಾಗ ಹತ್ತಿಲ್ಲ ನಂಗೆ. ಎಷ್ಟು ಗೋಲಿ ಹತ್ತಿಲ್ಲ? 2-3 ಟ್ರೈ ಮಾಡೋಣ, ಹತ್ತಿಲ್ಲ. 2-3 ಮಿಸ್ ಆಗ್ಯಾವ ಗೋಲಿ ನಿಮ್ಗೆ ಹತ್ತವು? ಓಕೆ. ಒಂದು ಹತ್ತದ? ಎಷ್ಟು ಹತ್ತ? ಎದಿಗೆ ಹತ್ತದ. ಒಂದು ಎದೆಗೆ? ಓಕೆ. ಪ್ಲೇಟಿಗೆ ಹತ್ತದ, ಎದಿಗೆ ಹತ್ತದ. ಬೇಸ್ ಬಿದ್ದಿದೆ ಬೀದ ತಗೊಂಡು ಅದೇ ಅದೇ ಟ್ರಂಕಿಗೆ ಬಚ್ಚಿಸ್ಕೊಳಕ್ಕೆ ಹೋಗಿ ಗೋಲಿ ಹತ್ತಲ್ಲ? ಟ್ರಂಕಿಗೆ ಬಚ್ಚಿಸ್ಕೊಳಕ್ಕೆ ಹೋಗಿ. ಯಾಕಂದ್ರೆ ಗೋಲಿ ಹತ್ತಿದ ಆ್ಯಂಗಲು ಬಗ್ಗಿದಾಗ ಹತ್ತಿದ, ಹಾಗಾಗಿ ಟೊಂಕದಾಗ ಹರಿದಾಗ್ಯದ. ಕಡಿಯಿಂದ ಬೆನ್ನಾಗೋಯ್ತಿದೆ. ಮಿರ್ಚಿ ಹಾಕ್ಯಾವ? ಅವನಿಗೆ ಹಾಕ್ಯಾವ ಫುಲ್ಲು, ನಿಂಗೆ ಬಿದ್ದಿಲ್ಲ ಅದು? ಅವನಿಗೆ ಹಾಕ್ಯಾವ. ನಂಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ನಾ ದೂರ ಜರುಗಿದೆ. ಅಥವಾ ಗೋಲಿ ಹೊಡ್ಲತ್ತವ ನಾನ್ ಸ್ಟಾಪ್. ಹೊಡೆದ 3-4 ಹೊಡೆದವ, ಹತ್ತಿಲ್ಲ ನಂಗೆ. ಒಂದು ಬಟ್ ಡೈರೆಕ್ಟ್ ಅದು ಹಾಕ್ತಿತ್ತ. ಗನ್ಮ್ಯಾನ್ ಅಂತ ಕೊಡ್ಲಾಗಿದೆ. ಗನ್ಮ್ಯಾನ್ ಕರೀಲತ್ತಿದ್ದು ಯಾರೂ ಇದ್ದಿಲ್ಲ ಅಲ್ಲಿ? ಇತ್ತು, ಅವು ಬೇರೆ ಗನ್ಮ್ಯಾನ್ಗಳಿತ್ತು, ಬ್ಯಾಂಕಿಂಗ್ ಗನ್ಮ್ಯಾನ್ಸ್. ಓಕೆ ಓಕೆ. ಆಯ್ತು, ಈಗ ಆರಾಮದ? ತಗೊಂಡು ಆರಾಮದ ಈಗ? ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಿ? ಏನು ಸಮಸ್ಯೆ ಇಲ್ಲ? ಹೆಂಗೆ ತ್ರಾಸ ಆಯ್ತಲ್ಲ ಭಾಳ? ಜನ್ಮ ಹಾಂ, ಪುನಃ ಜನ್ಮ ಆಗೈತಿ. ಪುನಃ ಜನ್ಮ ಆಗಿದಲ್ಲ? ಎಲ್ಲ ಆಶೀರ್ವಾದ ಬಂದಿದ್ದು. ಎಲ್ಲರೂ ಚಲೋ ಅಲ್ಲಿ ಚಲೋ ಅಂತ ಫೋನ್ ಮಾಡ್ತಾರೆ. ಭಾಳಷ್ಟು ಸಹಕಾರ ಕೊಟ್ಟರು ಎಲ್ಲರೂ, ಜಿಲ್ಲಾಧಿಕಾರಿ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮೀಡಿಯಾದವ್ರ ಸ್ಪೆಷಲಿ. ಹಿಂಗಾಗಿ ಭಾಳ ಅಂತ ನಿಂಗೆ ಗೊತ್ತಿಲ್ಲ, ನಾ ಇದ್ದಿಲ್ಲ ಅಲ್ಲಿ. ಅದಕ್ಕೆಲ್ಲ ಭಾಳಷ್ಟು ಮಂದಿ ಭಾಳ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಎಲ್ಲ ಆಶೀರ್ವಾದ ಚಲೋ ಕೆಲಸ ಮಾಡ್ತು. ಆಯ್ತು, ಮಾತು ಜಾಸ್ತಿ ಹೇಳ್ಬೇಡ ಅಂದ್ರೆ ಸುಮ್ಮನೆ ಈಗ 1-2 ನಿಮಿಷ ಮಾತಾಡ್ತಾ ಅದಕ್ಕೆ. ಓಕೆನಾ? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೇಸರ್ ಜವಳಗ ಅಧ್ಯಕ್ಷರಾಗಿ ಧರ್ಮವೀರ್ ಪಾಟೀಲ್ ಅವರು, ಉಪಾಧ್ಯಕ್ಷರಾಗಿ ಜನಾರ್ದನ್ ಭೀಮರಾವ್ ಅವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಧರ್ಮವೀರ್ ಮಾಣಿಕರಾವ್ ಪಾಟೀಲ್ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರನ್ನ ಕೇಸರ್ ಜವಳಗ ಸಮಸ್ತ ಗ್ರಾಮಸ್ಥರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಮಾಲಿಪಾಟೀಲ್, ಮಹೇಶ್ ವಟ್ಟಂದೆ, ಆಮೇಲೆ ರಾಜ್ಕುಮಾರ್ ಮಡಿವಾಳ್, ಧೋಂಡಿಬಾ ಸಲಗರೆ, ಪ್ರೀತಮ್ ಡೋಲೆ, ಶ್ರೀಮಂತರಾವ್ ವಾಗ್ಮಾರೆ, ಆಮೇಲೆ ತೇಜಾಬಾಯಿ ಪವಾರ್, ಶ್ರೀಶೈಲ್ ಪಾಟೀಲ್, ಜನಾರ್ದನ್ ಭೀಮರಾವ್, ಗುಂಡೇರಾವ್ ಬಿರಾದಾರ್, ನಾಮದೇವ್ ಮಳಜಾಪುರೆ, ಚುನಾವಣಾ ಅಧಿಕಾರಿ ಭೀಮ್ ಎಸ್ ಯಾಳನೂರೆ. ಈ ಸಂದರ್ಭದಲ್ಲಿ ಸಾಯಿಗಾಂವ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಸತೀಶ್ ಲಿಂಬಾಳ್ಕರ್, ಪ್ರವೀಣ್ ಸ್ವಾಮಿ, ಚಂದ್ರಕಾಂತ್ ವಾಗೆ, ಆಮೇಲೆ ಗ್ರಾಮ ಪಂಚಾಯತ್ನ ಪದಾಧಿಕಾರಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿದರು. ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಪಟ್ಟರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.